ವೆಲ್ಕಮ್ ಟು R&I ಟ್ಯುಟೋರಿಯಲ್. ಎಲ್ರಿಗೂ ನಮಸ್ಕಾರ. ಈಗ ನಿರಂತರ ಹಾಜರಾತಿಯನ್ನು ಸರ್ಕಾರಿ ಶಾಲೆಗಳಲ್ಲಿ ಜಾರಿ ಮಾಡಾಯಿತು. ಈಗ ಅನುದಾನಿತ ಶಾಲೆಗಳ ಸಮಯ. ಸೊ ಪ್ಲೇಸ್ಟೋರಿಗೆ ಹೋಗಿ, ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ನಿರಂತರ ಹಾಜರಾತಿ ಸರ್ಕಾರದ ಮಹೋನ್ನತ ಯೋಜನೆಯಲ್ಲೊಂದು. ಇದನ್ನು ಚಾಚು ತಪ್ಪದೆ ಸರಿಯಾಗಿ ನಿಭಾಯಿಸಬೇಕು. ಇದುವರೆಗೂ ಬಂದ ಯಾವ ಸಮಸ್ಯೆಗಳು ಈಗ ಬರೋದು ಬೇಡ. ಏನು ಮಾಡಿರಿ, ಪ್ಲೇಸ್ಟೋರಲ್ಲಿ ನಿರಂತರ ಅಂತ ಟೈಪ್ ಮಾಡಿ. ನಿರಂತರ ಅಂತ ಟೈಪ್ ಮಾಡಿದ ತಕ್ಷಣ ನೀವು ಸರ್ಚನ್ನು ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ನಿರಂತರ ಆ್ಯಪ್ ಅಂತ ಇದೆ ನೋಡಿರಿ, ಕೆಳಗೆ ಕಾಣ್ತಾ ಇದೆನಾ? ಆ ನಿರಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಟ್ಟ ಮೇಲೆ ಅದು ಇನ್ಸ್ಟಾಲ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದವು ನಿರಂತರ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ. ಫೋಟೋ ಮಿಸ್ ಮ್ಯಾಚ್, ಆಮೇಲೆ ಯಾವುದೇ ಮಗುವಿನ ಫೋಟೋ ಹೋಗಿ ಇನ್ನೊಬ್ಬರಿಗೆ ಹಾಕೋದು. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಇದನ್ನು ಹಾಕೋದಕ್ಕಿಂತ ಮುಂಚೆ ಎಲ್ಲ ಇನ್ಸ್ಟ್ರಕ್ಷನ್ನ ಸರಿಯಾಗಿ ತಿಳ್ಕೊರಿ. ಏನಪ್ಪ ಅಂತಂದರೆ, ಹೀಗೆ ನಿರಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸರ್ಕಾರಿ ಶಿಕ್ಷಕರಿಗೆ KGID ನಂಬರ್ ಇದ್ದರೆ, ಅನುದಾನಿತ ಶಿಕ್ಷಕರಿಗೆ ಅವರ EEDS ನಂಬರನ್ನು ಎಂಟ್ರ್ ಮಾಡಬೇಕು. ಸೊ ನೀವು EEDS ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಿರೋ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಮೆಸೇಜ್ಗೆ ಒಂದು OTP ಬಂದಿರುತ್ತೆ. ಸೊ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಟ್ಟ ತಕ್ಷಣ ಸೊ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೋಡಿ, ರಿಜಿಸ್ಟರ್ ಅಂತ ಇದೆ, ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಇದೆ, ರಿಪೋರ್ಟ್ಸ್ ಅಂತ ಇದೆ, ಗ್ರೇವಿಯನ್ಸ್ ಅಂತ ಇದೆ. ಸೊ ರಿಜಿಸ್ಟರ್ ಸ್ಟೂಡೆಂಟ್, ರಿಪೋರ್ಟ್ಸ್, ಗ್ರೇವಿಯನ್ಸ್. ರಿಪೋರ್ಟ್ ಅಂತಂದರೆ ಅವತ್ತಿನ ದಿನದ ಅಟೆಂಡೆನ್ಸು ಅಥವಾ ಒಂದು ತಿಂಗಳ ಅಟೆಂಡೆನ್ಸ್ನ ನೋಡ್ಬೋದು. ಗ್ರೀವಿಯನ್ಸಲ್ಲಿ ಸೊ ನಾವೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಅಲ್ಲಿ ಬರೆದು ಇಶ್ಯೂ ರೈಸ್ ಮಾಡ್ಬೋದು. ಬಟ್ ನಾವೀಗ ತಿಳ್ಕೊಬೇಕಾದ್ದು ಏನಪ್ಪ ಅಂತಂದರೆ, ಮಕ್ಕಳ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ. ಮಕ್ಕಳ ರಿಜಿಸ್ಟ್ರೇಷನ್ನ ಮಾಡುವಾಗ ಸಾಕಷ್ಟು ಏನಪ್ಪ ಅಂತಂದರೆ ಲಕ್ಷ್ಯದಿಂದ ಮಾಡಿ. ಸೊ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಏನಪ್ಪ ಅಂತಂದರೆ ಸೆಲೆಕ್ಟ್ ಕ್ಲಾಸ್. ಸೊ ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಕ್ಲಿಕ್ ಮಾಡಿದರೆ ಕ್ಲಾಸ್ ಸೆಲೆಕ್ಟ್ ಆಗುತ್ತೆ. ಸೊ ಆಮೇಲೆ ಕೆಳಗೆ ಇನ್ನೊಂದರಲ್ಲಿ PVT ಏಡೆಡ್ ಅಂತಂದು ಆ ರೀತಿ ಬರುತ್ತೆ. ಸೊ ನೀವು ಯಾವ ಕ್ಲಾಸನ್ನು ನಿರಂತರ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀರೋ ಅದೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತಂದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಸೊ ನೆನ್ಪಿಟ್ಕೋರಿ, ಹೆಸರು ಇರುತ್ತೆ ಮೇಲೆ, ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಅವರ ಸ್ಯಾಟ್ಸ್ ನಂಬರು ಸಹ ಇರ್ತೈತಿ. ಪಕ್ಕದಲ್ಲಿ ಏನಪ್ಪ ಅಂತಂದರೆ ಕೆಂಪು ರೆಡ್ ಇಂಕಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಇರ್ತೈತಿ. ಸೊ ನೀವು ಇನ್ನೊಂದು ಸತಿ ತಿಳ್ಕೊರಿ, ಹೆಸರು ಇರುತ್ತೆ, ಸ್ಯಾಟ್ಸ್ ನಂಬರ್ ಇರುತ್ತೆ. ಅದಕ್ಕೆ ಯಾವುದೇ ಮಗುವಿನ ರಿಜಿಸ್ಟ್ರ್ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಇಬ್ಬರಾದರೂ ಕೂತ್ಕೋರಿ. ಒಬ್ಬರು ಆ ಮಗು ಅದೇ ಹೌದಲ್ಲ ಅಂತ ಕ್ಲಾಸ್ ಟೀಚರು, ಆಮೇಲೆ ಹೆಸರದ್ದು ಹೌದಲ್ಲ ಅಂತ, ಸ್ಯಾಟ್ಸ್ ನಂಬರ್ ಹೌದಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಅದೇ ಮಗುವಿಗೆ ಏನಪ್ಪ ಅಂತಂದರೆ ನಾಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿ ಬರುತ್ತೆ. ಬಂದ ತಕ್ಷಣ ನಾವೇನಪ್ಪ ಅಂತಂದರೆ ಸೊ 3 ರೀತಿಯ ಫೋಟೋಗಳನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಮಗುವಿನ ನೇರವಾದ ಫೋಟೋ, ಅದಾದಮೇಲೆ ಮಗುವನ್ನು ತಿರುಗಿಸಿ ಒಂದು ಫೋಟೋ, ಬಲಕ್ಕೆ ತಿರುಗಿಸಿ ಆದ್ಮೇಲೆ ಎಡಕ್ಕೆ ತಿರುಗಿಸಿ ಮತ್ತೊಂದು ಕ್ಯಾಪ್ಚರ್ ಅಂತ ಬರ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಫೋಟೋ ಕ್ಯಾಪ್ಚರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಳ್ಳೆ ಬೆಳಕಲ್ಲಿ ಸ್ಪಷ್ಟವಾಗಿ ಮಗುವಿನ ಮುಖ ಕಾಣೋ ಥರ ಫೋಟೋನ ಕ್ಲಿಕ್ ಮಾಡಿರಿ. ಅದಾದ ನಂತರ ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ, ಐ ಕನ್ಫರ್ಮ್ ದಟ್ ಕರೆಕ್ಟ್ ಸ್ಟೂಡೆಂಟ್ ಈಸ್ ರಿಜಿಸ್ಟರ್ಡ್ ಅಗೇನೆಸ್ಟ್ ದ ಸ್ಯಾಟ್ಸ್ ಆ್ಯಂಡ್
ಸೋ ಆ್ಯಂಡ್ ಸೋ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಓಕೆ ಅಂತ ಇದೆ. ಸೊ ಆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆನ್ಪಿಟ್ಕೋರಿ, ಇದು ಕೊನೆಯ ಅವಕಾಶ. ಇಲ್ಲಿ ಬಂದು ಸಹ ನೀವು ಚೇಂಜ್ ಮಾಡ್ಬೋದು, ಆ ಮಗು ಅಲ್ಲ ಅಂದರೆ ಕ್ಯಾನ್ಸಲ್ ಅಂತ ಕೊಟ್ಟು. ಸೊ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಲಕ್ಷ್ಯ ಇರಲಿ. ಒಂದು ಮಗು ರಿಜಿಸ್ಟರ್ ಆದ ನಂತರ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಯಾ ಡಿವೈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಹೀಗೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಸ್ಟೂಡೆಂಟ್ ರಿಜಿಸ್ಟರ್ ಆಗಿದೆ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡೋದು ಅಂತಂದರೆ, ಇಲ್ಲಿ ಎಲ್ಲ ಕೆಂಪಲ್ಲಿ ಬರ್ತಾಯಿದೆ ನಾಟ್ ರಿಜಿಸ್ಟರ್ಡ್ ಅಂತ. ಯಾವ ಮಗುವಿನ ರಿಜಿಸ್ಟ್ರೇಷನ್ ಆಗಿರುತ್ತೋ ಅದು ಹಸಿರು ಬಣ್ಣದಲ್ಲಿ ರಿಜಿಸ್ಟರ್ಡ್ ಅಂತ ಬಂದಿರುತ್ತೆ. ಹಾಗೆ ಬಂದರೆ ರಿಜಿಸ್ಟರ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.